ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 5th ಸೆಮ್ ಬಿ.ಕಾಮ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ 1 ಜನವರಿ ಫೆಬ್ರವರಿ 2025 ಕ್ವಶನ್ ಪೇಪರ್ ನೋಡೋಣ. ಇದು ಬಂದು ನಿಮಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಟೈಮಿಂಗ್ಸ್ ಬಂದು 2.5 hour ಟೈಮಿಂಗ್ಸ್. ಸೆಕ್ಷನ್ ಎ, ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ. ಸೆಕ್ಷನ್ ಎ 2 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ ಬಿ 4 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್. ಸೆಕ್ಷನ್ ಎ 6 ಕೊಟ್ಟಿರ್ತಾರೆ, ನೀವು 4 ಅಟೆಂಡ್ ಮಾಡಬೇಕಾಗತ್ತೆ. ಕ್ವಶನ್ಸ್: ಡಿಫೈನ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. What is PPE as per Indian Accounting Standard 16? What is transaction price? Expand MC and ICAI. Give the meaning of borrowing cost as per Indian Accounting Standards 23. Mention any 4 non-current assets. Mention fundamental assumption as per the Indian Accounting Standards. Define benefits plan. Give 2 example. ನೆಕ್ಸ್ಟ್ ಸೆಕ್ಷನ್ ಬಿ 4 ಮಾರ್ಕ್ಸ್ ಕ್ವಶನ್. 5 ಕೊಟ್ಟಿರ್ತಾರೆ, ನೀವು 3 ಅಟೆಂಡ್ ಮಾಡಬೇಕಾಗುತ್ತೆ. ಒಂದು ಥಿಯರಿ ಇದೆ, ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಇನ್ನೊಂದು ಕ್ಯಾಲ್ಕುಲೇಟ್ ಇನಿಷಿಯಲ್ ಕಾಸ್ಟ್ ಆಫ್ ಲ್ಯಾಪ್ಟಾಪ್ದು ಕಂಡುಹಿಡಿಬೇಕಾಗುತ್ತೆ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಆಫ್ ABC ಲಿಮಿಟೆಡ್. ಇದು ಕಾಂಪ್ರಹೆನ್ಸಿವ್ ಇನ್ಕಮ್ನ ಕಂಡುಹಿಡಿಬೇಕಾಗುತ್ತೆ. ಅದು ರಿಲೈಸ್ ಎಷ್ಟಾಗಿದೆ, ಪ್ರಾಫಿಟ್ ಏನು ಅಂತ. ನೆಕ್ಸ್ಟ್ ಕ್ವಶನ್ ಇದು ಬಂದು ಸೂಪರ್ ಎಂಟಿಟಿ ಸಾಫ್ಟ್ವೇರ್ ಡಿಟರ್ಮೈನ್ಸ್. ಇದು ಬಂದು ಸೇಮ್ ಆ್ಯಸ್ ಇಟ್ ಈಸ್ ಅನ್ಕೊತೀನಿ. ಇದರಲ್ಲಿ ಡಿಟರ್ಮೈನ್ ಹೌ ಮೆನಿ ಪರ್ಫಾರ್ಮೆನ್ಸ್ ಒಬ್ಲಿಗೇಷನ್ಸ್ ಅಂತ ಏನೋ ಇದೆ, ಅದನ್ನ ಕಂಡುಹಿಡಿಬೇಕಾಗುತ್ತೆ. ನೆಕ್ಸ್ಟ್ ಬಂದು ABC ಲಿಮಿಟೆಡ್ ಈಸ್ ಅ ಕ್ಯಾರಿಯಿಂಗ್ ಅಮೌಂಟ್. ಇದು ಕ್ಯಾರಿಯಿಂಗ್ ಅಮೌಂಟ್ ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟ್ ಇದು ಇಂಪೇರ್ಮೆಂಟಲ್ ಲಾಸ್ ಎಲ್ಲ ಕಂಡುಹಿಡಿಬೇಕು. ನೆಕ್ಸ್ಟ್ ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್. ಇದು ಸಹ 5 ಕೊಟ್ಟಿರ್ತಾರೆ, 3 ಅಟೆಂಡ್ ಮಾಡಬೇಕಾಗತ್ತೆ. ಇದರಲ್ಲೂ ಸಹ ಥಿಯರಿ ಇದೆ. ಇಟ್ ಈಸ್ 1 ಥಿಯರಿ ಕ್ವಶನ್, AB ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 6 ಮಾರ್ಕ್ಸ್ಗೆ ಸ್ಪ್ಲಿಟ್ ಮಾಡಿದ್ದಾರೆ. ಎಕ್ಸ್ಪ್ಲೇನ್ ದ ಆಪರ್ಚುನಿಟೀಸ್ ಆ್ಯಂಡ್ ಚಾಲೆಂಜಸ್ ಫೇಸ್ಡ್ ಬೈ ಇಂಡಿಯಾ ಇನ್ ಇಂಪ್ಲಿಮೆಂಟಿಂಗ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಲಿಸ್ಟ್ ಔಟ್ ಎನಿ 6 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಶ್ಯೂಡ್ ಬೈ ICAI. ನೆಕ್ಸ್ಟ್ ನಿಮಗೆ 12 ಮಾರ್ಕ್ಸ್ ಯಾವ ಥರ ಕೊಡ್ತಾರೆ ಅಂದರೆ AB ಅಂತ ಕೊಡ್ತಾರೆ. ಅದರಲ್ಲಿ 6 ಮಾರ್ಕ್ಸ್ಗೆ ಸ್ಪ್ಲಿಟ್ ಮಾಡ್ತಾರೆ. ಇದು ಬಂದು ಇನ್ವೆಂಟರಿ ಅಕೌಂಟ್ ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟ್ ಬಿ ಕ್ವಶನ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟ್ ನೈನ್ತ್ ಬಂದು AB ಮತ್ತು 6 ಮಾರ್ಕ್ಸ್ಗೆ ಸ್ಪ್ಲಿಟ್ ಮಾಡ್ತಾರೆ. ನೈನ್ತ್ ಕ್ವಶನ್ ಇದು ಸ್ಟ್ರೈಟ್ ಲೈನ್ ಫಾಲೋಯಿಂಗ್ ಮೆಥಡ್ ಕಂಡುಹಿಡಿಬೇಕಾಗತ್ತೆ. SFL ರೆಕಗ್ನೈಸಸ್ ಅಂತ ಇದೆ. ನೆಕ್ಸ್ಟ್ ಬಿ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ SS ಮಿನರಲ್ ಲಿಮಿಟೆಡ್ ಅಂತ ಏನೋ ಕಂಡುಹಿಡಿಬೇಕಾಗತ್ತೆ. ಇದು ನೆಕ್ಸ್ಟ್ 10th ಕ್ಯಾಲ್ಕುಲೇಟ್ ದಿ ಕಾಸ್ಟ್ ಆಫ್ ಅಸೆಟ್ ಆ್ಯಂಡ್ ದಿ ಬಾರೋಯಿಂಗ್ ಕಾಸ್ಟ್ ಟು ಬಿ ಕ್ಯಾಪಿಟಲೈಸ್ಡ್. ಅದೇ ಕಾಸ್ಟ್ ಆಫ್ ಅಸೆಟ್ ಎಷ್ಟಿದೆ ಏನಂತ ಇದೆ. ಇದು ನಾನು ಬೇಕು ಅಂದರೆ ನಿಮಗೆ 5th ಸೆಮ್ದು ಫುಲ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ದು ವೀಡಿಯೋಸ್ ಮಾಡ್ತೀವಿ, ನೀವು ನೋಡ್ಬೋದು. ಬಿ ಇದು ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಕಂಡುಹಿಡಿಬೇಕು. ನೆಕ್ಸ್ಟ್ 11th ಕ್ವಶನ್ AB ಅಂತ ಸ್ಪ್ಲಿಟ್ ಮಾಡಿದ್ದಾರೆ. ಎ ಟ್ರೀಟ್ಮೆಂಟ್ ಫಾರ್ ಅಬೋ ಎಂಪ್ಲಾಯಿ ಬೆನಿಫಿಟ್ಸ್ ಅಕಾರ್ಡೆನ್ಸ್ ಟು IND-AS ಅಕೌಂಟ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ ಬಿ ಒರಿಜಿನಲ್ ಕಾಸ್ಟ್ ಆಫ್ ಫ್ಯಾಕ್ಟರಿ ಬಿಲ್ಡಿಂಗ್ ಕಂಡುಹಿಡಿಬೇಕಾಗತ್ತೆ. ನಿಮ್ಗೆ ಆನ್ಸರ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ.